ಆನಂದಪುರ ಜನ ಯಾವತ್ತಿದ್ರು ಅಲ್ಟಿಮೇಟ್. ಹೀಗಾಗಿ ಸಾಕಾಗಿ ಖುಷಿ ಆಯ್ತು. ಅಕ್ಕ ಬಂದ ಭಯ ನನಗೆ. ಅಲ್ಲ ಇಲ್ಲಿ ಪಾಪ ಹೆಣ್ಮಕ್ಳು ನೀವು ವೋಟ್ ಮಾಡಿದ್ದಾರೆ, ಇಲ್ಲಿ ಎಷ್ಟು ಜನ ನಿನ್ನ ಪ್ರೀತಿಸ್ತಾರೆ, ನಿನ್ನ ಮದುವೆ ಆಗ್ಬೇಕಂತ ಎಷ್ಟು ಜನ ಹುಡುಗಿ ಕಾಯ್ತಾ ಇದ್ದಾರೆ. ಅದೆಲ್ಲ ಇಲ್ಲ, ನಮ್ಮ ಪೇಸ್ ವ್ಯಾಲ್ಯೂ, ನಮ್ಮ ಪೇಸ್ ವ್ಯಾಲ್ಯೂ ಎಲ್ಲ ಗೊತ್ತು. ನಾನು ಮುಂಚೆ ಹೇಳ್ತೀನಿಲ್ಲ, ನಾನು ಯಾವಾಗ ಹೇಳ್ತೀನಿ, ಹೆಣ್ಮಕ್ಳು ಹುಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ ಸಮ. ಅವ್ರು ಯಾವತ್ತೂ ಗ್ರೇಟ್ ಅಂತ ಅಕ್ಕ ಅಕ್ಕ ಖುಷಿ ಆಯ್ತು. ಮತ್ತೆ ಸುಮಾರು ದಿನ ಆಯ್ತು ಸಿಕ್ಕಿ, ಇದೇನಾಗಿ ಸಂತರ ನನಗೆ ಬಹಳ ಖುಷಿ ಆಯ್ತು. ಇಲ್ಲಿ ನಾವು ಯಾವಾಗಲೂ ಅನ್ಕೊಂತಿದ್ವಿ, ಎಲ್ಲ ಕಡೆ ನಮ್ಮ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊಂತ ಇದ್ವಿ, ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನಸ್ಸನ್ನ ಗೆಲ್ತಾನೆ ಅಂತ. ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನಸ್ಸು ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಗಿಲ್ಲಿಗೆ. ಗಿಲ್ಲಿ ನಗಿಸಿ, ಪ್ರಾಪರ್ಟಿ ಕಾಮಿಡಿ ಮಾಡಿ, ಪಂಚ್ ಡೈಲಾಗ್ ಹೊಡೆದು, ಆಗಾಗ ಮಿಮಿಕ್ರಿ ಮಾಡಿ, ಆಗಾಗ ಹಾಡಿ, ಅದೆಲ್ಲ ಒಂದು ಕಡೆ ಬದುಕಿದ್ರೆ ಸರಳತೆಯನ್ನ ಹೇಗೆ ಬದುಕೋದು ಒಂದು ಶೋಲಿ ಅಂತ ತೋರಿಸ್ತಂಥವ್ರು ನೀನು. ಸೊ ಈಗ ಹೇಗೆ ಅನಿಸ್ತಿದೆ ಆಚೆ ಬಂದ ಮೇಲೆ, ಈ ಪ್ರೀತಿ ಅಭಿಮಾನ ಕಂಡ್ಮೇಲೆ ಇದು ತುಂಬಾ ದೊಡ್ಡ ಜವಾಬ್ದಾರಿ ಅನಿಸ್ತಿದೆ, ಹೆಂಗೆ ಅನಿಸ್ತಿದೆ? ಅದೇ ನನಗೆ ಇನ್ನೂ ಏನು ಹಿಂಗೆ ದಚ ಕಾಯ್ತದಲ್ಲ ನನ್ನ ಲೈಫಲ್ಲಿ ಅಂತಾನೆ ಗೊತ್ತಾಯ್ತೀರ. ದಚ ಕಾಯ್ತದೆ ಅಂತ ಅದು ನಮ್ಗೆ ಇವ್ರಿಗೆ ಗೊತ್ತಿರ್ತದೆ ಹುಡುಗರಿಗೆ. ಆಚೆ ಬಂದ್ಮೇಲೆ ತಲೆನೇ ಕೆಟ್ಟ ಬಿಡೈತೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತಿದೆ, ನಿಜನ ಕನಸ, ಇನ್ನೂ ಅದರಲ್ಲೇ ಅವ್ನು ಸತ್ಯವಾಗ್ಲು ಸಹಿತ ಬಿಡೈತೆ ನನಗೆ ಸತ್ಯವಾಗ್ಲು. ಆದರೆ ಅದು ನೋಡ್ತಾ ಅದು ಇದು ಭಯನೇ ಜಾಸ್ತಿ ಆಗ್ತಿರ್ತದೆ. ಅಯ್ಯೋ ಏನಪ್ಪ ನನಗೆ ಅದು ಹ್ಯಾಂಗ್ ಮಾಡೋ ಇನ್ನೂ ಪಳ್ಕೊಳ್ಳೋಕೆ ಆಡ್ಕೊಂಡು ಸುಮ್ಮನೆ ಊರಲ್ಲಿ ಅಲ್ಲಿ ಇಟ್ಟಾಡ್ಕೊಂಡು ನಿಂತಿದ್ದವನು ಅವನ್ನ ಕರೆದು ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಡ್ಬಿಟ್ಟು ಏನಪ್ಪ ಮಾಡೋದಿದೆ, ಎಲ್ಲ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ತಲೆ ಕೆಟ್ಟಬಿಡ್ತು ಅನ್ನೋಸತಿ. ಅದಕ್ಕಿಂತ ಹೆಚ್ಚಿಗೆ ಅಪ್ಪ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಕ್ಕಾಯ್ತಲ್ಲ, ಈ ಜನ್ಮಕ್ಕೆ ಇಷ್ಟು ಬಿಟ್ರಿ ಏನು ಬೇಡಪ್ಪ, ಈ ಜನ್ಮಕ್ಕೆ ಇಷ್ಟು ಸಾಕು ಅನ್ನಿಸ್ತದೆ. ಇದನ್ನ ಕೊನೆವರೆಗೂ ಉಳಿಸ್ಕೊಳ್ತೀನಿ, ಅದೊಂದು ನಮಗೆ ಅಂತೂ ಯಾವಾಗಲೂ ಆಗ್ತದೆ.